ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು KPSC ನೇಮಕಾತಿ 2020 ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. KPSCಯಲ್ಲಿ ಬಹಳಷ್ಟು ಹುದ್ದೆಗಳನ್ನು ಕರೆಯಲಾಗಿದ್ದು, ಆ ಹುದ್ದೆಗಳ ಸಂಬಂಧಪಟ್ಟಂತಹ ಪ್ರತಿ ತಿಂಗಳ ಸಂಬಳ ಎಷ್ಟು, ಯಾವ ರೀತಿ ಅದನ್ನು ಅಪ್ಲೈ ಮಾಡುವಂಥದ್ದು, ಈ ರೀತಿಯ ಮಾಹಿತಿಯನ್ನು ನೋಡ್ತಾ ಹೋಗೋಣ. KPSC ರಿಕ್ರೂಟ್ಮೆಂಟ್ 2025 ಸುಮಾರು 945 ಹುದ್ದೆಗಳ ಅರ್ಜಿಯನ್ನು ಆಹ್ವಾನ ಮಾಡಿರುವಂಥದ್ದು. ಈ KPSC 945 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಸಂಬಳ ಎಷ್ಟಂದ್ರೆ 43,100ರಿಂದ 83,900ವರೆಗೆ ಇರುವಂಥದ್ದು. ಈ ಸರ್ಕಾರಿ ಹುದ್ದೆ ಪಡೆದುಕೊಳ್ಳಲು ಬಹಳಷ್ಟು ಅಂತಂದರೆ ನಿಮಗೆ ಸುವರ್ಣ ಅವಕಾಶವಿರುವಂಥದ್ದು. KPSC ಇಲಾಖೆಯಲ್ಲಿ ಕಂಡುಬರುವಂಥ 945 ಹುದ್ದೆಗಳು ಎಷ್ಟಂದ್ರೆ, ಒಟ್ಟು ಹುದ್ದೆಗಳು 945 ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ. ಹುದ್ದೆಗಳ ಹೆಸರು ಸಹಾಯಕ ಕೃಷಿ ಅಧಿಕಾರಿ ಅಂಥೇಳಿ. ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಂದ್ರೆ, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಉದ್ಯೋಗದ ಸ್ಥಳ ಇರುವಂಥದ್ದು ಕರ್ನಾಟಕದಾದ್ಯಂತ ಈ ಹುದ್ದೆಗಳನ್ನು ಕರೆಯಲಾಗಿರುವಂಥದ್ದು. KPSC ಹುದ್ದೆಗಳ ಸಂಪೂರ್ಣ ವಿವರಣೆ ಏನಂತಂದ್ರೆ, ಸುಮಾರು ಪ್ರಸ್ತುತ KPSC ಇಲಾಖೆಯಲ್ಲಿ 2025ರಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ಕೃಷಿ ಸಹಾಯಕ ಅಧಿಕಾರಿಗಳು ಹುದ್ದೆಗಳು ಖಾಲಿ ಇದ್ದು, ಈ ಕೆಳಕಂಡ ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತಂದ್ರೆ, ಸಹಾಯಕ ಕೃಷಿ ಅಧಿಕಾರಿಗೆ 817 ಹುದ್ದೆಗಳು ಇರುವಂಥದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಇರುವಂಥ ಶೈಕ್ಷಣಿಕ ಅರ್ಹತೆ ಏನಂತಂದ್ರೆ, KPSC ಅಧಿಕೃತ ಅಧಿಸೂಚನೆಯ ಪ್ರಕಾರ ಎಲ್ಲ ಅಭ್ಯರ್ಥಿಗಳಿಗೆ ತಿಳಿಸುವುದೇನೆಂದರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯ ಅಥವಾ ಮಂಡಳಿಯಿಂದ BSc ಅಥವಾ BTech ಇನ್ ಫುಡ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಒಂದು ಕೋರ್ಸನ್ನು ಪಡೆದುಕೊಂಡಿರಬೇಕು. ಬಯೋಟೆಕ್ನಾಲಜಿ, ಕೃಷಿ ಇಂಜಿನಿಯರಿಂಗ್ ಮುಂತಾದ ವಿದ್ಯಾಭ್ಯಾಸ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅಂತಂದ್ರೆ ಈ ಒಂದು ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿ ಎಷ್ಟಿರಬೇಕಂತಂದ್ರೆ 18 ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಠ 38 ವರ್ಷದ ಒಳಗಡೆ ಇರಬೇಕಾಗ್ತದೆ. ಇನ್ನು ವಯೋಮಿತಿ ಸಡಿಲಿಕೆ ಮಾಡಲಾಗಿರುವಂಥದ್ದು SC/ST ಅಭ್ಯರ್ಥಿಗಳಿಗೆ 5 ವರ್ಷ, 2A, 2B, 3rd B ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಥವಾ ವಿಧವೆ ಅಭ್ಯರ್ಥಿ ಆದಲ್ಲಿ 10 ವರ್ಷ ವಯೋಮಿತಿ ಸಡಿಲಿಕೆ ಇರುವಂಥದ್ದು. ನಾವು ಪ್ರತಿ ತಿಂಗಳ ವೇತನ ಎಷ್ಟಂತಂದ್ರೆ, ಕೃಷಿ ಅಧಿಕಾರಿ ಹುದ್ದೆಗೆ 43,100ರಿಂದ 83,900 ಇರುವಂಥದ್ದು. ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ 40,900ರಿಂದ 78,200 ಪ್ರತಿ ತಿಂಗಳ ವೇತನ ಇರುವಂಥದ್ದು. ಇನ್ನು ಅರ್ಜಿ ಶುಲ್ಕ ಎಷ್ಟಿರ್ತದೆ? ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಂತಂದ್ರೆ, SC/ST ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ. 2A, 2B, 3rd B ಅಭ್ಯರ್ಥಿಗಳಿಗೆ 300, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಈ ರೀತಿ ಅಂತಂದ್ರೆ ಅರ್ಜಿ ಶುಲ್ಕ ಇರುವಂಥದ್ದು. ಈ ಅರ್ಜಿ ಶುಲ್ಕವನ್ನು ಯಾವ ರೀತಿ ಪಾವತಿಸಬಹುದು ಅಂತಂದ್ರೆ, ಆನ್ಲೈನ್ ಮುಖಾಂತರ ಅಂತಂದ್ರೆ ನಾವು ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸಬಹುದು. ಆಯ್ಕೆ ವಿಧಾನ ಹೇಗಿರ್ತದೆ? ಮೊದಲು ಕನ್ನಡ ಭಾಷೆ ಪರೀಕ್ಷೆ ಇರ್ತದೆ. ನಂತರ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ನಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗ್ತದೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವಂಥ ದಿನಾಂಕ 3/1/2025. ಈಗಾಗಲೇ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಪ್ರಾರಂಭವಾಗಿರುವಂಥದ್ದು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತಂದ್ರೆ 1/2/2025 ಅಂಥೇಳಿ. ಈ ರೀತಿ ಅಂತಂದ್ರೆ KPSCಯಲ್ಲಿ ಸುಮಾರು 945 ಹುದ್ದೆಗಳನ್ನು ಕರೆಯಲಾಗಿದ್ದು, ಈ ಒಂದು ಹುದ್ದೆಯ ಸುವರ್ಣ ಅವಕಾಶವನ್ನು ನೀವು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆತಿರಿ ಅಂತ ಹೇಳ್ತಾ ಧನ್ಯವಾದಗಳು.